ಸರ್ ನೋಡ್ತಾ ಇದ್ದೀರಲ್ಲ ಸರ್ ಯಾವ ಥರ ನಿಂತಿದ್ದೀನಿ ಅಂತ. ಈ ಥರದಲ್ಲಿ ನಿಮ್ಗೆ ಯಾರಾದರೂ ಕ್ವಾಲಿಟಿ ವರ್ಕ್ ಇಷ್ಟು ಕಮ್ಮಿ ಬಜೆಟಲ್ಲಿ ಯಾರಾದರೂ ವರ್ಕ್ ಮಾಡ್ಕೊಡ್ತಾರಾ ಸರ್? ನನಗೊಂದ್ಸತಿ ಕಾಲ್ ಮಾಡಿ ಸರ್, ನೀವೇ ಹತ್ತಿ ನಿಂತ್ಕೊಂಡು ನೋಡಬೇಕು, ಆ ಥರದಲ್ಲಿ ವರ್ಕ್ ಮಾಡ್ಕೊಡ್ತೀನಿ ಸರ್. ನಾವು ಹತ್ತಿದ್ರು ಏನೂ ಆಗಲ್ಲ ತಂತಿ. ನಾನು ಒಂದು 80 kg ಇದ್ದೀನಿ, ನಾನೇ ಹತ್ತಿದ್ರು ಕೆಳಗೆ ಬರಲಿಲ್ಲ. ಅದು ಹೆಂಗಾಯ್ತು ಹಂಗೆ ಐತೆ. ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ 730 ರೂಪಾಯಿ ಕೊಟ್ಟರೆ ಸಾಕು. ನಾನು ನುಗ್ಗಕ್ಕಾಗಲ್ಲ, ಚುಚ್ಚುತ್ತೆ. ನಾಳೆ ಬೆಳಗ್ಗೆ ತಂತಿ ಬಂದೈತೆ, 4 ಕಡೆನೂ ಶಾರ್ಪ್ನೆಸ್ ಇರುತ್ತೆ, 1 ಇಂಚ್ ಐತೆ. ಶಾರ್ಪ್ನೆಸ್ ಇದ್ರೆ ಮಾತ್ರ ತಗೊಬನ್ನಿ, ಇಲ್ಲಾಂದ್ರೆ ತರಬೇಡಿ ಅಂತ ಹೇಳ್ತೀವಿ. ಈ ವರ್ಕು ಎಷ್ಟು ಕಮ್ಮಿ ಮಾಡ್ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಊಹಿಸಕ್ಕೆ ಆಗಲ್ಲ. 7 ಅಡಿ ಕಲ್ ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14, 2 ಅಡಿ ಡೀಪ್ ಹೊಡಿತೀನಿ. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಆಗ್ಲಿ ಬರೀ 730 ರೂಪಾಯಿ ಕೊಡ್ಲಿ ಮಾಡ್ಕೊಡ್ತೀನಿ ನಾನು. ಇದರಲ್ಲಿ ಕಲ್ಲು ತಂತಿ ಗುಂಡಿ ಹೊಡೆಯಲ್ಲಿ ನಮ್ ಲೇಬರ್ ಊಟ ತಿಂಡಿ A to Z ನಮ್ದೇ ಇರುತ್ತೆ. ತಂತಿ ಮಾಡ್ತೀವಿ. ಮೆಶ್ ಬೇಕು ಅಂದ್ರೆ ಮೆಶ್ ಹಾಕೊಡ್ತೀನಿ, ಕಾಂಪೌಂಡ್ ವಾಲ್ ಬೇಕು ಅಂದ್ರೆ ಕಾಂಪೌಂಡ್ ವಾಲ್ ಹಾಕೊಡ್ತೀನಿ, ನಾಟೆಡ್ ಮೆಶ್ ಬೇಕು ಅಂದ್ರೆ ನಾಟೆಡ್ ಮೆಶ್ ಹಾಕೊಡ್ತೀನಿ. ಯಾವ ತರ ಕ್ವಾಲಿಟಿ ಬೇಕೋ ಆ ತರದಲ್ಲಿ ಕ್ವಾಲಿಟಿ ಹಾಕೊಡ್ತೀನಿ. ವರ್ಕ್ ಏನಕ್ಕೋಸ್ಕರ ಕೊಡ್ಬೇಕು ಅಂದ್ರೆ ಕಮ್ಮಿ ಬಜೆಟ್ ಅಲ್ಲಿ ಈ ತರ ಕ್ವಾಲಿಟಿ ಯಾರು ವರ್ಕ್ ಮಾಡ್ಕೊಡಲ್ಲ. ಅಲ್ಲೆಲ್ಲಿ ವರ್ಕ್ ಮಾಡಿರ್ತೀನಿ ಅಲ್ಲಿ ಜಾಗದಲ್ಲಿ ಹೋಗಿ ಕರ್ಕೋಗಿ ನಾನೇ ತೋರಿಸ್ತೀನಿ. ನೋಡಾದ್ಮೇಲೆ ನನ್ಗೆ ವರ್ಕ್ ಕೊಡ್ಲಿ. ಕೆಲಸ ಕೊಟ್ಟು ಒಂದ್ಸತಿ ನೋಡಿ ಸರ್, ಜಮೀನ್ ನಮ್ದು ಅನ್ನೋ ಲೆಕ್ಕದಲ್ಲಿ ನಾವು ಮಾಡ್ತೀವಿ. ತಂತಿ ಬಂದಾಗ ತಂತಿ ತೋರಿಸ್ತೀನಿ, ಮೆಸ್ ಬಂದ್ರೆ ಮೆಸ್ ತೋರಿಸ್ತೀನಿ. 7 ಕಲ್ಗೆ 2 ಸಪೋರ್ಟ್ ಕಲ್ ಕೊಡ್ತೀವಿ. ಲೈಫ್ ಇರ್ಲಿ ಅಂತ ಸಪೋರ್ಟ್ ಕೊಡ್ತೀವಿ. ಒಂದು 30 ವರ್ಷ ಸೇಫ್ಟಿ. ಯಾರು ಸ್ಪಂದಿಸ್ಲಿಲ್ಲ, ಸಕಾಲದಲ್ಲಿ ಬರ್ಲಿಲ್ಲ. ರೇಟ್ ಎಲ್ಲ ಜಾಸ್ತಿ ಹೇಳಿದ್ರು, 800, 900, 1000 ತನಕ ಹೇಳಿದ್ರು. 15 ಜನ ಲೇಬರ್ಗಳನ್ನ ಇಟ್ಕೊಂಡು ಕರೆಕ್ಟ್ ಆಗಿ ವ್ಯವಸ್ಥಿತವಾಗಿ ದಾರ ಹಿಡಿದು ನಮ್ಮ ಜಮೀನಿಗೆ ಕಲ್ಲು ಕಂಬಗಳನ್ನ ಹಾಕಿದ್ರು. 730 ರೂಪಾಯಿ ಒಂದು ಕಂಬದಂತೆ ಅವರು ಫಿನಿಶಿಂಗ್ಗೆ ಟಾಟಾ ತಂತಿ ಹಾಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. 3 ದಿನದಲ್ಲಿ 3/4 ಭಾಗ ಕೆಲಸ ಮುಗಿಸಿದ್ದಾರೆ. ಅದರಿಂದ ಫಾಸ್ಟ್ ವರ್ಕರು, ಜಿನೈನ್ ಪರ್ಸನ್ನು. ನಮಸ್ತೆ ಸರ್, ನಮ್ಮ ಹೆಸರು ರವಿ ಅಂತ. ನಮ್ದು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನಮ್ಮ ಗ್ರಾಮ ಬಂದು ಅರೇಕಲ್ ದೊಡ್ಡಿ ಸರ್. ನಮ್ದು ತರುಣ್ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇರೋದು. ನಾವು ಒಂದು 5-6 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ, ಫೆನ್ಸಿಂಗ್ ವರ್ಕ್ ಅಂತ ಸರ್. ಇದು ಯಾವ ಥರ ವರ್ಕ್ ಐತೆ ಅಂತ ನೋಡ್ತಾ ಇದ್ರಲ್ಲ. ಈ ವರ್ಕು ಎಲ್ಲಾಗೈತೆ ಅಂದ್ರೆ ನಂದು ಪುರಾ ಅನ್ನೋ ಊರಲ್ಲಿ ವರ್ಕ್ ನಡೀತಾ ಐತೆ. ನಿಟ್ಟೂರ್ ಹತ್ರ, ಗುಬ್ಬಿ ಹತ್ರ ಪುರಾ ಅನ್ನೋ ಊರಲ್ಲಿ ವರ್ಕ್ ನಡೀತಾ ಐತೆ. ಈ ವರ್ಕು ಎಷ್ಟು ಕಮ್ಮಿ ಮಾಡ್ಕೊಡ್ತಾ ಇದ್ದೀನಿ ಅಂದರೆ ನಾನು ಯಾರು ಊಹಿಸೋಕ್ಕೆ ಆಗಲ್ಲ. ಅಷ್ಟು ಕಮ್ಮಿ ಬಜೆಟಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಓನರ್ಗೆ ಇಷ್ಟು ಕಮ್ಮಿಗೆ ಮಾಡ್ತೀನಿ ನಿಜವಲ್ಲು ಅಂತ ಅವರೇ ಕೇಳಿದ್ರು. ಅಂದರೆ ಬೇರೆ ಕಡೆ ಎಲ್ಲ 800-850 ರೂಪಾಯಿ ಎಲ್ಲ ಕೇಳೋರಂತೆ. ನಾನು ಬರೀ 730 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ ಈ ವರ್ಕ್ನ. 7 ಅಡಿ ಕಲ್ಲು ಬರುತ್ತೆ, 6 ಲೇಯರ್ ತಂತಿ ಬರುತ್ತೆ, ಟಾಟಾ ತಂತಿ 14x14 ಒರಿಜಿನಲ್ ಆಯಲ್ ಜಿಂಕೋಟೆಡ್ ಟಾಟಾ ತಂತಿ ಹಾಕ್ತೀನಿ. 7 ಅಡಿ ಕಲ್ಲು ಪಕ್ಕ ಬರುತ್ತೆ, ಒಂದೇ ಶಿಸ್ತು, ಒಂದೇ ನೀಟ್ ಇರುತ್ತೆ. 2 ಅಡಿ ಡೀಪ್ ಹೊಡಿತೀನಿ. 730 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀನಿ ಸರ್. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಬರೀ 730 ರೂಪಾಯಿ ಕೊಡ್ಲಿ ಮಾಡ್ಕೊಡ್ತೀನಿ ನಾನು. 730 ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಸರ್? ಇದರಲ್ಲಿ ಕಲ್ಲು ತಂತಿ ಗುಂಡಿ ಹೊಡೆಯಲ್ಲಿ ನಮ್ಮ ಲೇಬರು ಊಟ ತಿಂಡಿ A to Z ನಮ್ದೇ ಇರುತ್ತೆ ಸರ್. ಅವ್ರು ಬರೀ ಒಂದು ಕಲ್ಲಿಂದ ಕಲ್ಗೆ 6 ಅಡಿಯಿಂದ 6 ಅಡಿಗೆ 730 ರೂಪಾಯಿ ಕೊಟ್ಟರೆ ಸಾಕು ಸರ್. ನಾವೇ ಖುದ್ದಾಗಿ ನಿಂತು ಜಮೀನಲ್ಲಿ ಓನರ್ ಬರೋದೇ ಬೇಡ. ದಾರ ಕಟ್ಟೋ ದಿನ ಒಂದು ದಿನ ಬಂದರೆ ಸಾಕು, ಓನರು ದಾರ ಕಟ್ಕೊಟ್ಬಿಟ್ಟು ಹೋದರೆ ಕೆಲಸ ಮುಗಿಗಂಟು ಬರೋದೇ ಬೇಡ. ನಾವೇ ಕೆಲಸ ಮುಗಿಸಿದ್ಮೇಲೆ ಸರ್ ಬನ್ನಿ ಸರ್ ಅಂತ ಕರಿತೀವಿ ನಾವು. ಆ ಥರದಲ್ಲಿ ವರ್ಕ್ ಮಾಡ್ಕೊಡೋದು. ಲಾಸ್ಟಲ್ಲಿ ಓನರ್ನು ಮಾತಾಡ್ತೀನಿ, ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಂಡು ಆಮೇಲೆ ನೀವು ಒಂದು ಕಲ್ಗೆ 730 ರೂಪಾಯಿ ತಗೋತೀವಿ ಸರ್ ನಾವು. ತಂತಿ ಕಲ್ಲು ಲೇಬರು ಎಲ್ಲ ನಮ್ಮದೇ ಇರುತ್ತೆ. 6 ಲೇಯರ್ ಐತೆ. ಕಸ್ಟಮರ್ ಇನ್ನೂ ಒಂದು ಲೈನ್ ಜಾಸ್ತಿನೇ ಬೇಕು ಅಂದ್ರೆ ಜಾಸ್ತಿನೇ ಹಾಕ್ಕೊಡ್ತೀನಿ. ಏನಕ್ಕೋಸ್ಕರ ಇದು ಹಾಕ್ಸ್ಕೋಬೇಕು ಅಂದರೆ, ಇವಾಗ ದನನೇ ಆಗೋದು, ಕುರಿನೇ ಆಗೋದು, ಒಂದು ಮನುಷ್ಯ ಆಗ್ಬೋದು. ಪಾಪ ಏನೋ ಬೆಳೆದಿರ್ತಾರೆ, ಒಂದು ತೆಂಗು ಅಡಿಕೆನೋ ಏನಾದ್ರೂ ಯಾರೋ ಬಂದು ನಾಶ ಮಾಡ್ತಾರೆ. ಅವರು ಮಕ್ಕಳು ಸಾಕ್ತಂಗೆ ಸಾಕಿರ್ತಾರೆ. ಅದು ಒಂದು ಸತಿ ನಾಶ ಆದರೆ ಆಮೇಲೆ ಅದನ್ನ ಎದೊಳಿಸ್ಬೇಕು ಅಂದರೆ ತಿರ್ಗಾ ಅವರು ಬೇಜಾನ್ ಕಷ್ಟಪಡಬೇಕು. ಅದರಿಂದ ಒಂದು ಸತಿ ಫೆನ್ಸಿಂಗ್ ಹಾಕ್ಸ್ಕೊಂಡ್ರೆ ಅವ್ರಿಗೂ ಹೆಲ್ಪ್ಫುಲ್ ಅಂತ ಆಗುತ್ತೆ. ಅಂದರೆ ಅವ್ರು ಇವಾಗ ಒಂದು ಜಮೀನಿಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ. ಇವಾಗ ಒಂದು ಒಡವೆ ಅಂಗಡಿಗೆ ಹೋಗಿ ಒಂದು ಒಡವೆ ತಂದುಬಿಡ್ಬೋದು, ಜಮೀನು ತರೋಕ್ಕಾಗಲ್ಲ. ಜಮೀನು ಯಾಕೆ ತರೋಕ್ಕಾಗಲ್ಲ ಅಂದರೆ, ಇನ್ನೊಂದು 5 ವರ್ಷದಿಂದ 10 ವರ್ಷ ಬಿಟ್ಟೋದ್ರೆ ಒಂದು ಕುಂಟೆ ಒಂದು 10 ಲಕ್ಷನೋ ಆಗುತ್ತೆ, 15 ಲಕ್ಷನೋ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಜಮೀನನ್ನ ನೀವು ಸೇಫ್ಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ ಸರ್. ಸರ್ ಬರೀ ತಂತಿ ಮಾಡ್ತೀರಾ ಬೇರೆ? ಸರ್ ಇದರಲ್ಲಿ ಹಲವಾರು ಥರ ಐತೆ. ತಂತಿ ಮಾಡ್ತೀವಿ, ಮೆಶ್ ಬೇಕು ಅಂದರೆ ಮೆಶ್ ಹಾಕ್ಕೊಡ್ತೀನಿ, ಕಾಂಪೌಂಡ್ ವಾಲ್ ಬೇಕು ಅಂದ್ರೆ ಕಾಂಪೌಂಡ್ ವಾಲ್ ಹಾಕ್ಕೊಡ್ತೀನಿ, ನಾಟೆಡ್ ಮೆಶ್ ಬೇಕು ಅಂದ್ರೆ ನಾಟೆಡ್ ಮೆಶ್ ಹಾಕ್ಕೊಡ್ತೀನಿ. ಯಾವ ಥರ ಕೇಳ್ತಾರೋ ಅವ್ರಿಗೂ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರದಲ್ಲಿ ಕ್ವಾಲಿಟಿ ಹಾಕ್ಕೊಡ್ತೀನಿ. ಇವಾಗ ಸುಮಾರು ಜನ ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಕಮ್ಮಿ ಐತೆ, ಅದಕ್ಕೆ ಯಾವ ತಕ್ಕನಂಗೆ ಕೆಲಸ ಮಾಡಬೇಕು ಅಂದರೆ ಅದೇ ತಕ್ಕನಂಗೆ ಕೆಲಸ ಮಾಡ್ಕೊಡ್ತೀನಿ. ಅಂದರೆ ಲೋ ಕ್ವಾಲಿಟಿ ಯಾವುದು ಹಾಕಲ್ಲ ನಾನು, ಎಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಲೇ ಹಾಕ್ತೀನಿ, ಕ್ವಾಲಿಟಿ ವರ್ಕೇ ಮಾಡ್ಕೊಡ್ತೀನಿ. ಇವಾಗ ಇವ್ರು 1 ಲಕ್ಷ ಕೊಟ್ಟಾರ ಅಂದ್ಬಿಟ್ಟು ಇವ್ರಿಗೊಂಥರ ಮಾಡಲ್ಲ, ಅವ್ರು 5 ಲಕ್ಷ ಕೊಟ್ಟಾರಂತ ಅವ್ರಿಗೊಂಥರ ಮಾಡಲ್ಲ. ಎಲ್ಲರಿಗೂ ಒಂದೇ ಥರ ಕೆಲಸ ಮಾಡ್ಕೊಡ್ತೀನಿ. ಇವ್ರು 5 ಲಕ್ಷ ಕೊಟ್ಬಿಟ್ಟಾರೆ, ಇವ್ರು ನಮ್ಮ ಚೆನ್ನಾಗಿ ನೋಡ್ಕೊಂಡವ್ರೆ ಅನ್ನೋ ಲೆಕ್ಕದಲ್ಲಿ ಇರಲ್ಲ ನಮ್ಮದು. ಯಾರೇ ಆಗಲಿ ಇವಾಗ ರೈತರೇ ಅವ್ರಿಗೋಸ್ಕರ ಈ ವರ್ಕ್ ತಂದಿರೋದು. ಈ ಥರದ ವರ್ಕು ಅವ್ರು ಮಾಡಿಸ್ಕೊಂಡ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇವಾಗ ಹಂದಿಗಳ ಕಾಟ ಜಾಸ್ತಿ ಆಗ್ಬಿಟ್ಟೈತೆ. ಒಂದು ಗಿಡ ಒಂದು ಸಸಿ ಹಾಕಿದ್ರೆ ಇವಾಗ ಹಂದಿಗಳು ಬತ್ತು ಅಂದರೆ ಗುಂಪಾಗಿ ಎಲ್ಲ ಹೊಡ್ಕೊಂಡು ಹೊಂಟೈತವೆ. ಅಡುಗೆನೇ ಆಗ್ಬೋದು, ಏನೇ ಆಗ್ಬೋದು. ಅವೆಲ್ಲ ಏನು ನುಗ್ಬಿಡ್ದು ಅಂದರೆ ಅದು ಮೆಸ್ ಹಾಕ್ಸ್ಕೊಂಡ್ರೆ ಸಾಕು. ಇವ್ರು ಏನು ಅಂದರೆ ನಮ್ಮ ಅದ್ಬಸ್ಗೆ ಇರಲಿ, ಇವಾಗ
ಇಷ್ಟು ಒತ್ತುವರಿ ಮಾಡ್ತಾರೆ ಅಂದರೆ, ಇವಾಗ ಒತ್ತುವರಿ ಸುಮಾರು ಕಡೆ ಎಲ್ಲ 10-15 ಅಡಿ ಎಲ್ಲ ಒತ್ತುವರಿ ಮಾಡಕ್ಕೆ ಬಿಡ್ತಾರೆ. ಅದಕ್ಕೋಸ್ಕರ ಒಂದು ಸತಿ ಬಿಗಿ ಮಾಡಿಕೊಂಡ್ರೆ ಈ ಜಮೀನವ್ರು ಇತ್ತಾಗ ಹೋಗೋಕ್ಕಾಗಲ್ಲ, ಆ ಜಮೀನವ್ರು ಇತ್ತಾಗ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಫೆನ್ಸಿಂಗ್ ಹಾಕ್ಸೋಳಿ ಸರ್. ಇವಾಗ ನೋಡ್ಕೊಳ್ಳಿ, ಇಲ್ಲಿ ಹೋದ್ರೂ ನಾನು ನುಗ್ಗಕ್ಕಾಗಲ್ಲ, ಚುಚ್ಚುತ್ತೆ. ಈ ಚುಚ್ಚೋದ್ರಿಂದ ಇಲ್ಲಿ ಇವಾಗ ಈ ಚುಚ್ಚುತ್ತೆ ಅನ್ನೋ ಬೈಕಾದ್ರೂ ಯಾರೂ ಹೋಗಲ್ಲ. ಒಂದು ದನನೋ ಒಂದು ಕುರಿನೋ ಅವು ನುಗ್ಗಕ್ಕೂ ಒಂದು ಸ್ವಲ್ಪ ಭಯ ಪಡ್ತವೆ. ಇದೇನೋ ಐತೆ, ಇಲ್ಲಿ ಚುಚ್ಚುತ್ತೆ, ಬೇಡ ಹೋಗೋದು ಅಂತ ಅವು ಹಿಂದಕ್ಕೆ ಬರ್ತವೆ. ಅದಕ್ಕೋಸ್ಕರ ಈ ಮುಳ್ತಂತಿ ಹಾಕ್ಕೊಳ್ಳೋದು ಬೆಟರು. ಇವಾಗ ಕಮ್ಮಿ ಕಷ್ಟ ಐತೆ ಅನ್ನೋರೆಲ್ಲ ತಂತಿ ವರ್ಕ್ ಹಾಕ್ಸ್ಕೊಂಡ್ರೆ ಸಾಕು ಸರ್. ನಮ್ಮದು ಎಲ್ಲೆಲ್ಲಿ ವರ್ಕ್ ಆಗೈತೆ ಅಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು 600-700 ಕೆಲಸ ಮಾಡಿದ್ದೀನಿ ನಾನು ಸರ್. ನನಗೆ ವರ್ಕು ಏನಕ್ಕೋಸ್ಕರ ಕೊಡಬೇಕು ಅಂದರೆ, ಇವಾಗ ನೋಡ್ತಾ ಇದ್ರಲ್ಲ ಯಾವ ಥರ ಕೆಲಸ ಐತೆ ಅಂತ, ಈ ಥರದಲ್ಲಿ ಕಮ್ಮಿ ಬಜೆಟಲ್ಲಿ ಈ ಥರ ಕ್ವಾಲಿಟಿಲಿ ಯಾರು ವರ್ಕ್ ಮಾಡಿಕೊಡಲ್ಲ. ಅದಕ್ಕೋಸ್ಕರನೇ ಈ ನಮ್ಮ ಹತ್ರ ವರ್ಕ್ ಮಾಡಿಸ್ಕೊಳ್ಳಿ. ಇನ್ನೊಂದು, ನಾವು ಎಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಅವ್ರ ಹತ್ರ ಜಮೀನವ್ರ ಹತ್ರ ತಿಳ್ಕೊಂಡು ಅವರು ಯಾವ ಥರ ಮಾಡ್ತಾರೆ, ಏನು ಇವ್ರು ಕರೆಕ್ಟಾಗಿ ಕೊಟ್ಟರೆ ಮಾಡ್ತಾರೆ ಸರ್ ಅಂತ ಅವ್ರನ್ನ ಕೇಳಿಕೊಂಡು ಆಮೇಲೆ ನನಗೆ ಕೆಲಸ ಕೊಡಲಿ. ನಾನು ಎಲ್ಲೆಲ್ಲಿ ವರ್ಕ್ ಮಾಡಿರ್ತೀನಿ ಅಲ್ಲಿ ಜಾಗದಲ್ಲಿ ಹೋಗಿ ಕರ್ಕೋಗಿ ನಾನೇ ತೋರಿಸ್ತೀನಿ. ನೋಡಾದ್ಮೇಲೆ ನನಗೆ ವರ್ಕ್ ಕೊಡಲಿ. ಅವ್ರಿಗೂ ಇಷ್ಟ ಆಗಬೇಕಲ್ಲ. ಇವಾಗ ಲಕ್ಷಾಂತರ ರೂಪಾಯಿ ನನ್ನ ಕೈ ಕೊಡ್ತಾವ್ರೆ ಅಂದರೆ ಅವ್ರಿಗೂ ಒಂದು ಧೈರ್ಯ ಇರಬೇಕು. ಇವ್ನು ಕೆಲಸ ಮಾಡ್ತಾನೆ, ಎತ್ಕೊಂಡು ಹೊಂಟೈತಾನ, ಇವಾಗ ಸುಮಾರು ಜನ ಅಡ್ವಾನ್ಸ್ ತಗೋತಾರೆ, ಹೊಂಟೈತಾರೆ ಅನ್ನೋ ಬೈದಲ್ಲಿ ಇರ್ತಾರೆ ಅವ್ರೂ. ಅದಕ್ಕೋಸ್ಕರನೇ ಬೇರೆಯವ್ರನ್ನ ಕೇಳಿ ನಾನು ಎಲ್ಲಿ ವರ್ಕ್ ಮಾಡಿದ್ದೀನಿ ಅಲ್ಲಿ ನೋಡಲಿ, ಆಮೇಲೆ ಒಂದು ಕೆಲಸ ಕೊಡಲಿ. ಕೆಲಸ ಕೊಟ್ಟು ಒಂದು ಸತಿ ನೋಡಿ ಸರ್, ಜಮೀನು ನಮ್ಮದು ಅನ್ನೋ ಲೆಕ್ಕಲ್ಲಿ ನಾವು ಮಾಡ್ತೀವಿ. ಇದು ಬೇರೆಯವ್ರದ್ದು ಕಂಡೋರ್ ಜಮೀನು, ನಾನು ಬಂದಿದ್ದೀನಿ, ಕೂಲಿ ಇಸ್ಕೊತೀನಿ, ಹೊಂಟೋಯ್ತೀನಿ ಅನ್ನೋ ಲೆಕ್ಕ ಇಲ್ಲ. ಜಮೀನು ನಮ್ಮದು ಅನ್ನೋ ಉದ್ದೇಶದಲ್ಲಿ ನಾನು ವರ್ಕ್ ಮಾಡಿಕೊಡೋದು. ಆ ಥರದಿಂದ ಕೊಡೋದ್ರಿಂದನೇ ನಮಗೂ ಹೆಚ್ಚು ಕೆಲಸಗಳು ಸಿಗ್ತವೆ. ಇವಾಗ ಇಲ್ಲಿ ಕೆಲಸ ನೋಡಿರ್ತಾರೆ, ಒಂದು 10 ಜನ ನೋಡಿರ್ತಾರೆ, ಅದ್ರಲ್ಲಿ ಒಬ್ಬ ಆದರೂ ಕೆಲಸ ಕೊಡಲ್ವಾ, ಒಬ್ಬರಾದರೂ ಕೊಡ್ತಾರೆ ಕೆಲಸನ. ಇವರು ಇಲ್ಲಿ ಚೆನ್ನಾಗಿ ಮಾಡೋರಪ್ಪ, ಇವ್ರು ಕೆಲಸ ಕೊಡುವ ಅಂತ ಅವ್ರು ಇನ್ನೊಂದು 10 ಜನ ಕೇಳ್ತಾರೆ. ಅದರಲ್ಲಿ ಒಂದು 2 ಬಂದರೆ ಸಾಕಲ್ವ ಸರ್. ಅದಕ್ಕೋಸ್ಕರನೇ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು. ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ವರ್ಕ್ ಮಾಡ್ತೀನಿ, ಅತಿ ಕಮ್ಮಿ ಬೆಲೆಯಲ್ಲಿ ನೀವು ಹೇಳ್ದಂಗೆ ವರ್ಕ್ ಮಾಡ್ಕೊಡ್ತೀನಿ. ಆಮೇಲೆ ಸುಮಾರು ಜನ ಓನರ್ ಇಲ್ಲದೇ ಇರೋ ಟೈಮಲ್ಲಿ ಒಂಥರ ಗುಂಡಿ ಹೊಡಿತಾರೆ, ಓನರ್ ಇರೋ ಟೈಮಲ್ಲಿ ಒಂಥರ ಗುಂಡಿ ಹೇಳ್ತಾರೆ. 1.5 ಅಡಿ ಗುಂಡಿ ಹೊಡಿತಾರೆ, 1 ಅಡಿ ಗುಂಡಿ ಹೊಡಿತಾರೆ. ಆ ಥರ ಹೊಡಿಬಾರ್ದು. ಅವ್ರು ಇಲ್ಲದೇ ಇರಲಿ, 2 ಅಡಿ ಗುಂಡಿ ಹೊಡಿಬೇಕು. ಆಮೇಲೆ ಒಂದು ಕಲ್ಲಿಂದ ಕಲ್ಲಿಗೆ ನೀಟಾಗಿ ಬಿಗಿ ಮಾಡಬೇಕು. ಆಮೇಲೆ ಕಲ್ಲು ತೋರಿಸ್ತೀನಿ ಅವ್ರಿಗೆ, ಏನು ಕಳ್ಳಿ ಹೇಳಿರ್ತೀನಿ ಅದು, ತಂತಿ ಬಂದಾಗ ತಂತಿ ತೋರಿಸ್ತೀನಿ, ಮೆಸ್ ಬಂದರೆ ಮೆಸ್ ತೋರಿಸ್ತೀನಿ, ಎಲ್ಲ ತೋರಿಸ್ಬಿಟ್ಟು ಅವರು ಓಕೆ ಅಂದರೆ ವರ್ಕ್ ಮಾಡಿಕೊಡ್ತೀನಿ ಸರ್. ಅವ್ರ ಹತ್ರದಿಂದ ನನಗೊಂದು ಮಾತು ಬರಬಾರ್ದು ರಿಟರ್ನು, ನೀನು ಈ ಕೆಲಸ ಮಾಡಿಬಿಟ್ಟ ಕಣಪ್ಪ ಅಂತ. ಅದಕ್ಕೋಸ್ಕರ ನೀಟಾಗಿ ಮಾಡಿಕೊಡು. ಇಲ್ಲಿ ನೋಡಿ, ಇವಾಗ ಯಾವ ಥರ ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಥರದಲ್ಲಿ ಬಿಗಿ ಇರೋದ್ರಿಂದ ಅದು ಕೆಳಕ್ಕೆ ಬರೋಲ್ಲ, ಮ್ಯಾಕು ಹೋಗೋಲ್ಲ. ಫುಲ್ಲು ನೀಟಾಗಿ ಬಿಗಿ ಮಾಡಿದ್ದು ಇಲ್ಲಿಂದ ಇಲ್ಲಿಗೆ. ಇವಾಗ ತಂತಿ ನೋಡಿ, ಒಂದು ಚೂರು ಲೂಸ್ ಇಲ್ಲ. ಈ ಥರದ್ರಿಂದ ವರ್ಕ್ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಖುಷಿಪಟ್ಟು ಅವರು ಇನ್ನೊಂದು 100 ಜನಕ್ಕೆ ಹೇಳ್ತಾರೆ ಸರ್. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಶಾರ್ಪ್ನೆಸ್ ಇರೋದ್ರಿಂದ ಎಲ್ಲರಿಗೂ ಭಯನೇ, ಇದು ಚುಚ್ಚುತ್ತೆ ಅಂತ. 1 ಇಂಚ್ ಐತೆ, ಯಾರ ಹತ್ರ ಜಾಸ್ತಿ ಸಿಗಲ್ಲ, ಎಲ್ಲ ಸ್ವಲ್ಪ ಚೂಪಿರಲ್ಲ. ನಾವು ಶಾರ್ಪ್ನೆಸ್ ಇದ್ದರೆ ಮಾತ್ರ ತಗೊಬನ್ನಿ, ಇಲ್ಲಾಂದ್ರೆ ತರಬೇಡಿ ಅಂತ ಹೇಳ್ತೀವಿ. ಇವಾಗ ಅವ್ರ ಪಾಪ ಅವರು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಶಾರ್ಪ್ನೆಸ್ ಇರಲಿ ಅಂತ ನಾವೇ ರೆಡಿ ಮಾಡಿಸಿ ನೀಟಾಗೆ ತರಿಸೋದು ಇದನ್ನ. ಆಮೇಲೆ 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ ಸರ್. ಈ ಸಪೋರ್ಟ್ ಕಲ್ಲು ಏನು ಕೊಡ್ತೀವಿ ಅಂದರೆ ಲೈಫ್ ಇರಲಿ ಅಂತ ಸಪೋರ್ಟ್ ಕೊಡ್ತೀವಿ ಸರ್. ಇದು ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಅವರು ಒಂದು ವರ್ಷದ ಬೆಳೆ ದುಡ್ಡು ಒಂದು 30 ವರ್ಷ ಸೇಫ್ಟಿ ಮಾಡುತ್ತೆ ಸರ್. ನಮ್ಮ ಫೆನ್ಸಿಂಗ್ ವರ್ಕು ಈ ಕಲ್ಲು ಕೊಡೋದ್ರಿಂದ ಏನು ಗೊತ್ತಾ, ಬಿಗಿ ಆ ಕಡೆ ಬಿಗಿ ಈ ಕಡೆ ಬಿಗಿ, ಆಮೇಲೆ ಕಲ್ಲು ಅಲ್ಲಾಡ್ಬೇಡದು, ಸ್ವಲ್ಪ ತಂತಿ ಲೂಸ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ 7 ಕಲ್ಗೆ 2 ಸಪೋರ್ಟ್ ಕಲ್ಲು ಕೊಡ್ತೀವಿ. ಕೊಡ್ಸ್ಕೊಳ್ಳೋರು 6 ಕಲ್ಗೂ ಕೊಡ್ಸ್ಕೊತಾರೆ, 5 ಕಲ್ಗೂ ಕೊಡ್ಸ್ಕೊಳ್ತಾರೆ. ಈ ವರ್ಕ್ ಬಗ್ಗೆ ಗೊತ್ತಿಲ್ಲದಿರೋ ಸರ್, ನಮ್ಗೊಂದು 10 ಕಲ್ಲು ಕೊಡಿ, 15 ಕಲ್ಲು ಕೊಡಿ ಅಂತಾರೆ. ಈ ಸಪೋರ್ಟ್ ಕಲ್ಲು ಎಷ್ಟು ಇರುತ್ತೋ ಅಷ್ಟು ಒಳ್ಳೇದು ಸರ್. 4 ಬೆಳ್ಗೆ ಇದು ತಂತಿ ಬಂದೈತೆ, 4 ಕಡೆನೂ ಶಾರ್ಪ್ನೆಸ್ ಇರುತ್ತೆ. ಈ ಶಾರ್ಪ್ನೆಸ್ ಇರೋದ್ರಿಂದನೇ ಬೆನಿಫಿಟ್ ಇರೋದು. ಅಂದರೆ ಇವಾಗ ಕೈ ಮಡ್ಗೋದೇ ಆಗಲಿ, ಒಂದು ನುಗ್ಗೋದೇ ಆಗಲಿ, ಅವಾಗ ಚುಚ್ಚೋದ್ರಿಂದ ಯಾರು ಹತ್ರಕ್ಕೂ ಬರೋಲ್ಲ, ಹತ್ರಕ್ಕೂ ಸುಳಿಯೋಲ್ಲ. ಆಮೇಲೆ ಇನ್ನೊಂದು, ಇವಾಗ ಜಮೀನುಗಳಲ್ಲಿ ಇವಾಗ ಕೋಟ್ಯಾಂತರ ರೂಪಾಯಿ ಬೆಳೆ ಹಾಕಿರ್ತಾರೆ. ಇವಾಗ ಅಣ್ಣ ತಮ್ಮದಿರಿಗೆ ಹಾಕ್ಬೋದು, ಅಕ್ಕ ತಂಗಿರಿಗೆ ಆಗ್ಬೋದು, ಪಕ್ಕದ ಜಮೀನಿಯವ್ರಿಗೆ ಆಗ್ಬೋದು. ಇವ್ನು ಯಾರೋ ದುಡ್ಡು ಮಾಡ್ತಾವನೆ ಇದರಲ್ಲಿ ಜಮೀನಲ್ಲಿ, ಇವನ್ನೇನಾದ್ರೂ ಹಾಳು ಮಾಡಬೇಕು ಅಂತಾರೆ. ಒಬ್ಬರು ಬೆಳಿತಾವ್ರೆ ಅಂದರೆ ಒಂದು 100 ಜನ ಕಾಳು ಎಳೆಯೋಕ್ಕೂ ಅವರೇ, 100 ಜನ ತೊಳೆಯೋಕ್ಕೂ ರೆಡಿ ಇರ್ತಾರೆ ಇವಾಗ. ಅದಕ್ಕೋಸ್ಕರ ಒಂದು ಸತಿ ನಿಮ್ಮ ಜಮೀನ ಬಂದೋಬಸ್ತ್ ಮಾಡಿಕೊಂಡು ಸೇಫ್ಟಿ ಮಾಡ್ಕೊಳ್ಳಿ ಸರ್. ಇಲ್ಲಿ ನೋಡ್ತಾ ಇದ್ದೀರ ಯಾವ ಥರ ಕ್ವಾಲಿಟಿ ಆಗೈತೆ ಅಂತ. ನಾವು ಹತ್ತಿದ್ರೂ ಏನೂ ಆಗಲ್ಲ ತಂತಿ. ಈ ಥರದಲ್ಲಿ ನಾನು ವರ್ಕ್ ಮಾಡಿಕೊಡೋದು. ಇವಾಗ ನೋಡಿದ್ರಲ್ಲ, ನಾನು ಒಂದು 80 kg ಇದ್ದೀನಿ, ನಾನೇ ಹತ್ತಿದ್ರೂ ಕೆಳಗೆ ಬರಲಿಲ್ಲ. ಅದು ಹೆಂಗೈತೆ ಹಂಗೆ ಐತೆ. ಅದಕ್ಕೋಸ್ಕರನೇ ನಮ್ಮ ಹತ್ರ ವರ್ಕ್ ಮಾಡಿಸ್ಕೊಳ್ಳಿಲ್ಲ ಅಂತ ನಾವು 100 ಸತಿ ಇಲ್ಲ 200 ಸತಿ ಹೇಳ್ತೀವಿ ಸರ್. ಸರ್ ಮೆಸ್ಗೆಲ್ಲ ಯಾವ ಥರ ಅಂದರೆ, ನಮಗೆ 3 ಲೈನ್ ತಂತಿ ಬರುತ್ತೆ, ಟಾಟಾ ತಂತಿ. ಮೆಸ್ ಬಂದು ನಾರ್ಮಲ್ ಮೆಸ್ಸು, ಸುಪ್ರೀಮು, ಟಾಟಾನೋ ಇಲ್ಲಾಂದರೆ
ಇದು JSW ಡ್ಯುಯಲ್ ಸ್ಟ್ರಂಗು ಯಾವ ಥರ ಮಿಸ್ ಕೇಳ್ತಾರೋ ಆ ಥರ ಮಿಸ್ ಹಾಕ್ಕೊಡ್ತೀವಿ. ಅಂದರೆ ಇವಾಗ ನಾರ್ಮಲ್ ಆದರೆ ಸ್ವಲ್ಪ ಲೋ ಕ್ವಾಲಿಟಿ ಇರುತ್ತೆ, ಟಾಟಾ ಆದರೆ ಒರಿಜಿನಲ್ ಇರುತ್ತೆ, ಅದಕ್ಕೆ ಸ್ವಲ್ಪ ಅಮೌಂಟ್ ಆಗುತ್ತೆ. ಅದು ಕಾಂಪೌಂಡ್ ವಾಲ್ ಬೇಕು ಅಂದ್ರೆ ಇನ್ನೂ ಸೇಫ್ಟಿ ಬೇಕು ಅಂದ್ರೆ ಕಾಂಪೌಂಡ್ ವಾಲ್ ಹಾಕ್ಸ್ಕೊಂಡ್ರೆ ಅದು ಬೆಟರ್ ಇರುತ್ತೆ. ಅಂದರೆ ನಮ್ಮ ರೈತರಿಗೆಲ್ಲ ಕಾಂಪೌಂಡ್ ವಾಲ್ ಎಲ್ಲ ಸರೋಗಲ್ಲ, ಅಂದರೆ ಅದು ಅಡಿ ಲೆಕ್ಕದಲ್ಲೆಲ್ಲ ಮಾಡ್ತಾರೆ, ಅಡಿ ಲೆಕ್ಕದಲ್ಲಿ ಅದು ಜಾಸ್ತಿ ಆಗುತ್ತೆ. ಬೆಸ್ಟು ರೀಸನಬಲ್ ಫ್ರೇಜು ಅಂದರೆ ತಂತಿ ವರ್ಕು ಸರ್. ಇದು ಈ ತಂತಿ ವರ್ಕ್ ಹಾಕ್ಸ್ಕೊಂಡ್ರೆ ಬೆಟರು. ಇಲ್ಲಾಂದ್ರೆ ಸರ್ ನಮ್ಗೆ ಸ್ವಲ್ಪ ಇನ್ನೂ ಸೇಫ್ಟಿ ಬೇಕು, ಒಂದು ಕೋಳಿನೋ ಏನು ನುಗ್ಲೇಬಾರ್ದು ಅನ್ನೋದಾದರೆ ಮೆಶ್ ಹಾಕ್ಸ್ಕೊಂಡ್ರೆ ಸಾಕು ಸರ್. ಮೆಶ್ ಹಾಕ್ಸ್ ಅವ್ರು ಯಾವ ಥರ ಕ್ವಾಲಿಟಿ ಕೇಳ್ತಾರೋ ಆ ಥರದಲ್ಲಿ ಕ್ವಾಲಿಟಿ ಕೊಡ್ತೀನಿ, ಆ ಥರ ವರ್ಕ್ ಮಾಡಿಕೊಡ್ತೀನಿ. ಆಮೇಲೆ ಅವರು ಒಂದು 100 ಜನಕ್ಕೆ ಹೇಳಬೇಕು. ಆಮೇಲೆ ಅವ್ರಿಗೆ ಒಂಥರ ಖುಷಿ ಆಗಬೇಕು. ಇವಾಗ ಯಾರೋ ಬಂದಲ್ಲೋ ಹೆಂಗೋ ದುಡ್ಡು ಇಸ್ಕೊಂಡ ಹೊಂಟೋಗ್ಬಿಟ್ಟ ಕೆಲಸ ಮಾಡಿಬಿಟ್ಟು ಅನ್ಬಾರ್ದು ಅವರು. ಇಂಥ ಹುಡುಗ ಬಂದಿದ್ದ, ಈ ಥರ ವರ್ಕ್ ಮಾಡ್ದ, ಇಷ್ಟು ನೀಟಾಗಿ ಮಾಡ್ತಾನೆ, ಈ ಕೆಲಸ ಕೊಡಿ ಅಂತ ಅವರೂ ಹೇಳಬೇಕು. ನಾನು ತೋರಿಸ್ತೀನಿ ಬನ್ನಿ ಸರ್, ಅಲ್ಲಿ ಜಮೀನು ಓನರ್ ಹತ್ರನೇ ಮಾತಾಡ್ತೀನಿ. ಅವ್ರು ಏನು ಹೇಳ್ತಾರೆ, ಅವ್ರು ಏನು ನಿಮ್ಗೆ ತಿಳಿಸ್ಕೊಡ್ತಾರೋ ಅವ್ರನ್ನೇ ಕೇಳಿ ಬನ್ನಿ ಸರ್. ಶಿವಣ್ಣ ಅಂತ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ, ಕುರಾಗೊಲ್ರಟ್ಟಿ ಗ್ರಾಮ. ನಮ್ಮದು 4 ಎಕರೆ ಅಡಿಕೆ ತೋಟ ಇತ್ತು, ಒಂದೇ ಬೌಂಡ್ರಿ. ಅದಕ್ಕೆ ದನ, ಕುರಿ, ಮೇಕೆ, ಹಂದಿಗಳ ಕಾಟ ಜಾಸ್ತಿ ಇತ್ತು. ಅದಕ್ಕೆ ಫೆನ್ಸಿಂಗ್ ಮಾಡಿಸ್ಬೇಕು ಅಂತೇಳಿ ನಾನು ಭಾಳ ಪ್ರಯತ್ನ ಪಟ್ಟೆ. ಸುಮಾರು ಒಂದು 7-8 ಜನ ಸಂಪರ್ಕಿಸಿದೆ, ಆದರೆ ಯಾರೂ ಸ್ಪಂದಿಸಲಿಲ್ಲ, ಸಕಾಲದಲ್ಲಿ ಬರಲಿಲ್ಲ. ರೇಟ್ ಎಲ್ಲ ಜಾಸ್ತಿ ಹೇಳಿದ್ರು, 800, 900, 1000 ತನಕ ಹೇಳಿದ್ರು. ನಮಗೆ ಇಷ್ಟ ಆಗಲಿಲ್ಲ. ಕೊನೆಗೆ ಅರೇಕಲ್ ದೊಡ್ಡಿ ಗ್ರಾಮದ ರವಿಕುಮಾರು, ತರುಣ್ ಎಂಟರ್ಪ್ರೈಸಸ್, ಮದ್ದೂರು, ಮಂಡ್ಯ ಜಿಲ್ಲೆ, ಇವ್ರನ್ನ ಸಂಪರ್ಕಿಸಿದಾಗ ಅವರು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ 2 ದಿನದಲ್ಲಿ ನಮ್ಮನ್ನು ಸಂಪರ್ಕಿಸಿದರು. ಮತ್ತು 15 ಜನ ಲೇಬರ್ಗಳನ್ನ ಇಟ್ಕೊಂಡು ಕರೆಕ್ಟಾಗಿ ವ್ಯವಸ್ಥಿತವಾಗಿ ದಾರ ಹಿಡಿದು ನಮ್ಮ ಜಮೀನಿಗೆ ಕಲ್ಲು ಕಂಬಗಳನ್ನ ಹಾಕಿದ್ರು. 730 ರೂಪಾಯಿ ಒಂದು ಕಂಬದಂತೆ ಅವರು ಫಿನಿಶಿಂಗ್ಗೆ ಟಾಟಾ ತಂತಿ ಹಾಕಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಕೆಲಸ ನಡೀತಾ ಇದೆ. ನೇರವಾಗಿ ದಾರ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. 3 ದಿನದಲ್ಲಿ 3/4 ಭಾಗ ಕೆಲಸ ಮುಗಿಸಿದ್ದಾರೆ. ಅದರಿಂದ ಫಾಸ್ಟ್ ವರ್ಕರು, ಜಿನೈನ್ ಪರ್ಸನ್ನು. ಅದರಿಂದ ಇವ್ರ ಹತ್ರ ನೀವು ತಂತಿ ಬೇಲಿ ಫೆನ್ಸಿಂಗ್ ಮಾಡಿಸೋದಾದರೆ ಅನುಕೂಲ ಆಗುತ್ತೆ, ನೀವು ಪ್ರಯೋಜನ ಪಡಿಬೋದು ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.